ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಪವಿತ್ರಾತ್ಮರೇ ಬನ್ನಿರಿ, ನಮ್ಮಲ್ಲಿ ಬಂದು ನೆಲೆಸಿರಿ. ಹಾಲೇಲು ಹಾಲೇಲುಯಾ, ಹಾಲೇಲು ಹಾಲೇಲುಯಾ. ಮಾತೆ ಮರಿಯಳಲ್ಲಿ ನೆಲೆಸಿದ ಆತ್ಮರೇ, ನಮ್ಮಲ್ಲಿ ಬಂದು ನೆಲೆಸಿರಿ. ಪ್ರೇಷಿತರ ಮೇಲೆ ನೆಲೆಸಿದ ಆತ್ಮರೇ, ನಮ್ಮಲ್ಲಿ ಬಂದು ನೆಲೆಸಿರಿ. ನಮ್ಮಲ್ಲಿ ಬಂದು ನೆಲೆಸಿರಿ. ಆತ್ಮರೇ, ನಮ್ಮಲ್ಲಿ ಬಂದು ನೆಲೆಸಿರಿ. ತಪಸ್ಸು ಕಾಲ ರಿಟ್ರೀಟ್ಗೆ ಸ್ವಲ್ಪ ಜಾಸ್ತಿ ಹೋಗ್ತಾ ಇರೋ ಕಾರಣ ಗಂಟ್ಲು ಸ್ವಲ್ಪ ಕರಕರ ಅಷ್ಟೇ, ಬೇರೇನೂ ತೊಂದರೆ ಇಲ್ಲ. ಓಕೆ, ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಪ್ರಕಟಣಾ ಗ್ರಂಥ 19ನೇ ಅಧ್ಯಾಯ ವಚನ 7ರಿಂದ 19ನೇ ಅಧ್ಯಾಯದ ಮುಂದುವರೆದ ಭಾಗ. ಬಂದಿದೆ ಯಜ್ಞದ ಕುರಿಮರಿಯ ಶುಭ ವಿವಾಹ. ಯಜ್ಞದ ಕುರಿಮರಿಯ ಶುಭ ವಿವಾಹ. ಸಿದ್ಧಳಿಯಳು ಮದುಮಗಳು ಶೃಂಗಾರ ಸಹಿತ. ಸಂತೋಷಿಸೋಣ, ಸಂಭ್ರಮಿಸೋಣ, ಆತನ ಮಹಿಮೆಯನ್ನು ಕೀರ್ತಿಸೋಣ. ಯಜ್ಞದ ಕುರಿಮರಿ ನಮ್ಮೆಲ್ಲರಿಗೂ ಯಾರು ಅಂತ ಗೊತ್ತು. ಯಜ್ಞದ ಕುರಿಮರಿ ಪ್ರಭು ಯೇಸು ಆಗಿದ್ದಾರೆ. ಈಗೋ ಲೋಕದ ಪಾಪಗಳನ್ನು ಪರಿಹರಿಸಲು ದೇವರಿಂದ ಕಳುಹಿಸಲ್ಪಟ್ಟ ಯಜ್ಞದ ಕುರಿಮರಿ ಪ್ರಭು ಯೇಸು. ಆತನ ಶುಭ ವಿವಾಹ ಸಿದ್ಧವಾಗಿದೆ. ಮದುಮಗಳು ಶೃಂಗಾರ ಮಾಡಿಕೊಂಡಿಹಳು. ಆದ ಕಾರಣ ಪವಿತ್ರ ಗ್ರಂಥದಲ್ಲಿ ಪ್ರಭು ಯೇಸುವನ್ನ ಮಧುವಣಿಗ ಎಂದು ಹೋಲಿಕೆ ಮಾಡುವಾಗ ಧರ್ಮಸಭೆಯ ಮಕ್ಕಳಾದ ನಮ್ಮನ್ನು ಮಧುವಣಗಿತ್ತಿ ಎಂಬುದಾಗಿ ಹೋಲಿಕೆ ಮಾಡಲಾಗಿದೆ. ಎಫೆಸದವರಿಗೆ ಬರೆದ ಪತ್ರ 5ನೇ ಅಧ್ಯಾಯ ವಚನ 30-31ರಲ್ಲಿ 22ನೇ ವಚನದಿಂದನೇ ಪತಿ ಪತ್ನಿಯರ ಕುರಿತು ಅಲ್ಲಿ ವಾಕ್ಯ ಹೇಳುತ್ತಾ ಬರುತ್ತೆ. ಪತಿಯಂದಿರೇ, ನಿಮ್ಮ ಪತ್ನಿಯನ್ನು ಪ್ರೀತಿಸಿ, ಪತ್ನಿಯರೇ ನಿಮ್ಮ ಪತಿಯಂದರಿಗೆ ಅಧೀನರಾಗಿರಿ, ವಿಧೇಯರಾಗಿರಿ ಅಂತ ಹೇಳ್ಕೊಂಡು ಬಂದು ಈ ಗಹನವಾದ ರಹಸ್ಯ, ಈ ಗಂಡ ಹೆಂಡತಿ, ಈ ಒಂದು ದಾಂಪತ್ಯ ಜೀವನದ ಗಹನವಾದ ರಹಸ್ಯ ಧರ್ಮಸಭೆಗೂ ಪ್ರಭು ಯೇಸು ಕ್ರಿಸ್ತರಿಗೂ ಹೋಲಿಕೆ ಮಾಡಲಾಗಿದೆ. ಆ ವಾಕ್ಯ ಓದ್ಬಿಡೋಣ. ನೀವು ಆಶ್ಚರ್ಯಚಕಿತರಾಗೋದು ಬೇಡ. ಏನಿದು ಅಕ್ಕ ಈಗ ಹೇಳ್ತಿದ್ದಾರೆ ಯೇಸು ಮಧುವಣಿಗ, ನಾವು ಮಧುವಣಗಿತ್ತಿ ಅಂತ. ಬೈಬಲ್ ಹಾಗೆ ನಮ್ಮನ್ನು ಸೃಷ್ಟಿಕರ್ತನೇ ನಿನ್ನ ಪತಿ, ಯೆಶಾಯ 54 ವಚನ 5 ಮತ್ತು 6ರಲ್ಲಿ ಸೃಷ್ಟಿಕರ್ತನೇ ನಿನ್ನ ಪತಿ ಎಂಬುದಾಗಿ ಸ್ಪಷ್ಟೀಕರಿಸುತ್ತದೆ. ಎಫೆಸದವರಿಗೆ ಬರೆದ ಪತ್ರ 5ನೇ ಅಧ್ಯಾಯ ವಚನ 31ರಿಂದ 32. ಪವಿತ್ರ ಗ್ರಂಥದಲ್ಲಿ ಹೀಗೆ ಬರೆಯಲಾಗಿದೆ: ಈ ಕಾರಣದಿಂದ ಪುರುಷನಾದವನು ತನ್ನ ತಂದೆ ತಾಯಿಯನ್ನು ಬಿಟ್ಟು ತನ್ನ ಪತ್ನಿಯೊಡನೆ ಒಂದುಗೂಡುವನು, ಅವರಿಬ್ಬರು ಒಂದೇ ಶರೀರವಾಗಿರುವರು. ಈ ಗಹನವಾದ ರಹಸ್ಯವು, ಪತಿ ಪತ್ನಿಯರ ಈ ಗಹನವಾದ ರಹಸ್ಯವು ಯೇಸು ಕ್ರಿಸ್ತರಿಗೂ ಧರ್ಮಸಭೆಗೂ ಇರುವ ಸಂಬಂಧವನ್ನು ಸೂಚಿಸುತ್ತದೆ ಎಂಬುದೇ ನನ್ನ ಅಭಿಪ್ರಾಯ. ಯೇಸು ಕ್ರಿಸ್ತರು ಮಧುವಣಿಗ, ಧರ್ಮಸಭೆ ಮಧುವಣಗಿತ್ತಿ, ಇವರಿಗಿರುವ ಸಂಬಂಧ ಎಂಬುದಾಗಿ. ಯೆಶಾಯ 54 ವಚನ 5ರಲ್ಲಿ ಸೃಷ್ಟಿಕರ್ತನೇ ನಿನ್ನ ಪತಿ, ವಿಧವೆಯೇ ನೀನು ದುಃಖಿಸಬೇಡ ಎಂಬುದಾಗಿ ಹೇಳುತ್ತದೆ. ಆದ ಕಾರಣ ಯಜ್ಞದ ಕುರಿಮರಿಯ ಶುಭ ವಿವಾಹಕ್ಕೆ ಧರ್ಮಸಭೆ ಎಂಬ ಮಧುವಣಗಿತ್ತಿ ಸಿದ್ಧಳಾಗಿದ್ದಾಳೆ. ಹೇಗೆ ಶೃಂಗಾರ ಮಾಡಿಕೊಂಡಿದ್ದಾಳೆ ಅನ್ನುವ ರೀತಿಯಲ್ಲಿ ದಿವ್ಯವಾದವು, ಭವ್ಯವಾದವು, ಮೌಲ್ಯವಾದವು ಆಕೆಗೆ ಕೊಟ್ಟ ಉಡುಗೆ ತೊಡುಗೆಗಳು. ಸತ್ಕಾರ್ಯಗಳೇ ದೇವಜನರು ಧರಿಸುವ ಅಮೂಲ್ಯ ಉಡುಗೆ ತೊಡುಗೆಗಳು. ದೇವಜನರಾದ ನಾವು ಮಾಡುವ ಸತ್ಕಾರ್ಯಗಳೇ ನಮಗೆ ಆಭರಣಗಳಾಗಿ ಬಂದು ನಿಲ್ಲುತ್ತದೆ. ಪ್ರವಾದಿ ಯೆಶಾಯನ ಗ್ರಂಥ 61ನೇ ಅಧ್ಯಾಯ. ಎಂಥ ವಸ್ತ್ರಗಳಿಂದ ಈ ಮಧುವಣಗಿತ್ತಿ ಎಂಬ ಧರ್ಮಸಭೆಯನ್ನು ಅಲಂಕರಿಸಲಾಗುತ್ತದೆ. ಯೆಶಾಯ 61 ವಚನ 10. ನಾನು ಪಡೆಯುವೆ ಸರ್ವೇಶ್ವರನಲ್ಲಿ ಪರಮಾನಂದ, ಹಿರಿಹಿಗ್ಗುವೆ ನನ್ನ ದೇವರಲ್ಲಿ ನನ್ನಾತ್ಮ. ಮಧುವಣಿಗನಿಗೆ ಬಾಸಿಂಗವನ್ನು ತೊಡಿಸುವಂತೆ ವಧುವಿಗೆ, ವಧು ಅಂದರೆ ಹೆಣ್ಣು, ಧರ್ಮಸಭೆ ಯೇಸುವಿನ ದೇಹ, ವಧುವಿಗೆ ಆಭರಣಗಳಿಂದ ಅಲಂಕರಿಸುವಂತೆ ಒದಿಸಿಹನಾಥ ನನಗೆ ಮುಕ್ತಿ ಎಂಬ ವಸ್ತ್ರವನ್ನು
ತೊಡಿಸಿಯನು ನನಗೆ ನೀತಿ ಎಂಬ ನಿಲುವಂಗಿ, ಮುಕ್ತಿ ಎಂಬ ವಸ್ತ್ರ. ಮುಕ್ತಿ ಅಂದ್ರೇನು? ರಕ್ಷಣೆ. ಯೇಸುವಿನಿಂದ ನಮಗೆ ಬಂದ ರಕ್ಷಣೆ ಎಂಬ ವಸ್ತ್ರ. ನೀತಿ ಎಂಬ ನಿಲುವಂಗಿ. ನನ್ನ ನೀತಿಯಲ್ಲ, ನನ್ನ ಒಳ್ಳೆಯ ಜೀವನ ಅಲ್ಲ, ನನ್ನ ಸತ್ಕಾರ್ಯಗಳಿಂದಲ್ಲ, ಯೇಸುವಿನ ನೀತಿ, ದೇವರ ನೀತಿ. ಯಾವುದದು ನೀತಿ? ನನ್ನ ಪಾಪಗಳು ಎಷ್ಟೇ ಇದ್ದರೂ ಯೇಸು ದೇವರ ಪುತ್ರ ಎಂದು ಶಿಲುಬೆ ಮೇಲೆ ಯೇಸು ನನಗಾಗಿ ಮಾಡಿದ ಆ ಪಾಪ ಪರಿಹಾರದ ಯಜ್ಞ ಬಲಿಯನ್ನು ಸ್ವೀಕರಿಸಿ ಆ ಯೇಸುವಿನ ಕೃಪೆ ನನ್ನನ್ನು ರಕ್ಷಣೆಗೆ ತಂದಿದೆ ಎಂಬುದೇ ದೇವರ ನೀತಿ. ಆ ನೀತಿ ಎಂಬ ನಿಲುವಂಗಿಯನ್ನು, ರಕ್ಷಣೆ ಎಂಬ ವಸ್ತ್ರವನ್ನು ದೇವರು ನಮಗೆ ಹೊದಿಸಿದ್ದಾರೆ. ಅದೇ ಎಫೆಸದವರಿಗೆ ಬರೆದ ಪತ್ರ 5ನೇ ಅಧ್ಯಾಯ ವಚನ 26-27 ನಾವು ನೋಡ್ತೇವೆ. ಮಧುವಣಗಿತ್ತಿಯಾದ ತನ್ನ ಧರ್ಮಸಭೆಯನ್ನು, ತನ್ನ ದೇಹವೆಂಬ ಧರ್ಮಸಭೆಯನ್ನು ಪ್ರಭು ಯೇಸು ಹೇಗೆ ಶುದ್ಧೀಕರಿಸಿದ್ದಾರೆ ಎಂಬುದಾಗಿ. ಎಫೆಸ 5:25-26. ಪುರುಷರೇ, ಕ್ರಿಸ್ತ ಯೇಸು ಧರ್ಮಸಭೆಯನ್ನು ಪ್ರೀತಿಸಿದ ಪ್ರಕಾರ ನಿಮ್ಮ ಪತ್ನಿಯನ್ನು ಪ್ರೀತಿಸಿರಿ. ಕಂಪೇರ್ ಮಾಡ್ತಾ ಇದ್ದಾರೆ. ಗಂಡಂದಿರೇ, ಯೇಸು ಧರ್ಮಸಭೆ ಎಂಬ ತನ್ನ ಹೆಂಡತಿಯನ್ನು ಯಾವ ರೀತಿ ಪ್ರೀತಿಸಿದರು, ಅದಕ್ಕಾಗಿ ಪ್ರಾಣವನ್ನೇ ಕೊಟ್ಟರು. ಅದೇ ಪ್ರಕಾರ ನೀವು ನಿಮ್ಮ ಹೆಂಡತಿಯರನ್ನು ಪ್ರೀತಿಸಿರಿ, ಗಂಡ ಹೆಂಡತಿಯರಿಗೆ. ಓಕೆ. ಧರ್ಮಸಭೆಯನ್ನು ಪಾವನಗೊಳಿಸುವುದಕ್ಕಾಗಿ ಕ್ರಿಸ್ತ ಯೇಸು ತಮ್ಮ ಪ್ರಾಣವನ್ನೇ ಕೊಟ್ಟರು. ವಾಕ್ಯ ಉಪದೇಶದಿಂದಲೂ ಜಲಸ್ನಾನದಿಂದಲೂ ಅದನ್ನು ಶುದ್ಧೀಕರಿಸಿದರು. ಈ ಧರ್ಮಸಭೆ ಮಧುವಣಗಿತ್ತಿಯನ್ನು ವಾಕ್ಯೋಪದೇಶದಿಂದಲೂ, ವಾಕ್ಯದಿಂದಲೂ, ಜಲಸ್ನಾನ, ಸ್ನಾನದೀಕ್ಷೆ ಎಂಬ ಸಂಸ್ಕಾರದಿಂದಲೂ, ವಾಕ್ಯದ ಉಪದೇಶದಿಂದಲೂ ಧರ್ಮಸಭೆಯನ್ನು ಪವಿತ್ರೀಕರಿಸಿದರು. ಧರ್ಮಸಭೆ ಕಳಂಕ ಕಲ್ಮಶವಾಗಲಿ ಸುಕ್ಕು ಬೊಕ್ಕೆಯಾಗಲಿ ಇಲ್ಲದೆ ಸೌಂದರ್ಯವತಿಯಾಗಿ ತಮಗೆ ಅರ್ಪಿಸಿಕೊಳ್ಳುವಂತೆ ಹೀಗೆ ಮಾಡಿದರು. ಹೇಗೆ ಒಂದು ಮದುವೆಗೆ ಸಿದ್ಧವಾದ ಒಂದು ಮಧುವಣಗಿತ್ತಿ ಅಥವಾ ವಧುವನ್ನು ಮೊದಲು ಬ್ಯೂಟಿ ಪಾರ್ಲರ್ಗೆ ಕರ್ಕೊಂಡು ಹೋಗ್ತಾರೆ. ಮದುವೆಗಾಗಿ ಎಕ್ಸ್ಟ್ರಾ ಅಲಂಕಾರ, ಹೌದಲ್ವಾ? ಒಳ್ಳೆಯದು, ಮಾಡ್ಕೊಳ್ಳಿ, ಅದರಲ್ಲೇನು ತಪ್ಪಿಲ್ಲ. ಸಾಮಾನ್ಯವಾಗಿರುವ ಸಮಯಕ್ಕೂ ಮದುವೆಯ ಸಮಯದಲ್ಲಿ ಆಕೆ ಹೈಲೈಟ್ ಆಗಬೇಕು. ಆಕೆ ವಿಶೇಷವಾಗಿ ಪ್ರಿಪೇರ್ ಮಾಡಿರ್ತಾರೆ. ಮದುವೆಯಾಗುವ ಹೆಣ್ಣು ಮಗಳು ಗಂಡು ಮಗು ಇಬ್ಬರು ಕ್ಯಾಟಗಿಸಮ್ ಕ್ಲಾಸ್ಗೆ ಹೋಗಬೇಕು, ರಿಟ್ರೀಟ್ಗೆ ಹೋಗಬೇಕು, ಒಳ್ಳೆ ಪಾಪ ನಿವೇದನೆ ಮಾಡಬೇಕು, ವಾಕ್ಯದಿಂದಲೂ ರಕ್ತದಿಂದಲೂ ಶುದ್ಧೀಕರಿಸಲ್ಪಡಬೇಕು ಅಲ್ವಾ? ಅದೆಲ್ಲ ಮಾಡಿ ಅವರು ಅಲಂಕೃತರಾಗಿ ಬರ್ತಾರೆ. ಅದು ಒಳ್ಳೆಯದೇ. ಇದೇ ರೀತಿಯಲ್ಲಿ ದೇವರು ಪ್ರಭು ಯೇಸು ತನ್ನ ಹೆಂಡತಿಯಾದ ಮಧುವಣಗಿತ್ತಿಯಾದ ಧರ್ಮಸಭೆಯಾದ ದೇವ ಜನರನ್ನು, ನಮ್ಮನ್ನು ಅವರ ವಾಕ್ಯೋಪದೇಶದಿಂದಲೂ ಜಲಸ್ನಾನದಿಂದಲೂ ಶುದ್ಧೀಕರಿಸಿ ಯಾವ ಸುಕ್ಕು ಬೊಕ್ಕೆ ಕಳಂಕ ಕಲ್ಮಶ ಇಲ್ಲದಂತೆ ನಮ್ಮನ್ನು ಪರಿಶುದ್ಧರನ್ನಾಗಿ ಮಾರ್ಪಡಿಸಿದ್ದಾರೆ. ಆಮೇನ್. ನನ್ನ ಯೇಸು ನನ್ನ ರಕ್ಷಕ. ಅವರ ರಕ್ತದಿಂದಲೂ ಪವಿತ್ರಾತ್ಮರಿಂದಲೂ ಪವಿತ್ರೀಕರಿಸಿದ ಜನಾಂಗ ನಾವು. ಅದಕ್ಕೆ ಬ್ಯೂಟಿ ಪಾರ್ಲರ್ಗೆ ಹೋಗುವಾಗ ಆ ಮಗುವನ್ನು ಸುಂದರವಾಗಿ ತಯಾರು ಮಾಡಿ ಕಳಿಸಿಕೊಡ್ತಾರೆ. ಇದನ್ನು ಓದುವಾಗ ನನಗೆ ನೆನಪಾದದ್ದು ಎಸ್ತೇರಳ ಗ್ರಂಥ 2ನೇ ಅಧ್ಯಾಯದಲ್ಲಿ ಎಸ್ತೇರಳನ್ನು ರಾಜನ ಸನ್ನಿಧಾನಕ್ಕೆ ತೆಗೆದುಕೊಂಡು ಹೋಗಿ ನಿಲ್ಲಿಸಬೇಕಾದ ಸಮಯದಲ್ಲಿ 365 ದಿನ ಆಕೆಗೆ ಶುದ್ಧೀಕರಣ ಮಾಡಿದರು. ಅಂದರೆ ಇವತ್ತು ಯೇಸುವಿನ ಮಧುವಣಗಿತ್ತಿಯಾದ ನಾವು 365 ದಿನ ಪ್ರತಿದಿನ ದಿನೇ ನಾವು ಪರಿಶುದ್ಧ ಜೀವಿತದಲ್ಲಿ ಮುಂದುವರಿಯಬೇಕಾಗಿದೆ. ಎಸ್ತೇರಳ ಗ್ರಂಥ 2ನೇ ಅಧ್ಯಾಯ ವಚನ 12. ಕನ್ಯೆಯರ ಲೇಪನ ಕಾಲವು ಪೂರೈಸುವುದಕ್ಕೆ ಸುಗಂಧ ತೈಲದ ಪ್ರಯೋಗದಲ್ಲಿ 6 ತಿಂಗಳು ರಾಜನ ಮುಂದೆ ತೆಗೆದುಕೊಂಡು ಹೋಗಬೇಕಾದರೆ, ರಾಜನಿಗೆ ಹೆಂಡತಿಯಾಗಬೇಕಾದ ಆ ಕನ್ಯೆಯರನ್ನು 6 ತಿಂಗಳು ಸುಗಂಧ ತೈಲ ಲೇಪನ ಮಾಡಿ ಅವರನ್ನು ಶುದ್ಧ ಮಾಡಲಾಗುತ್ತಿತ್ತು. ಕಾಂತಿವರ್ಧಕ ಪರಿಮಳ ದ್ರವ್ಯಗಳ ಪ್ರಯೋಗದಲ್ಲಿ 6 ತಿಂಗಳು. ಹೀಗೆ 1 ವರ್ಷ ಕಳೆಯಿತು. 1 ವರ್ಷ ಅರಸನ ಮುಂದೆ ಹೋಗಿ ನಿಲ್ಲುವುದಕ್ಕೆ ಮೊದಲು ಅವರು ಶುದ್ಧೀಕರಣ ಪ್ರಾಸೆಸಿಂಗಲ್ಲಿ ಒಬ್ಬ ಮೇಸ್ತ್ರಿಯ ಕೈ ಕೆಳಗಡೆ ಒಪ್ಪಿಸಿಕೊಡುತ್ತಿದ್ದರು. ಆತ ಅವರಿಗೆ ಅನೇಕ ವಿಧವಾದ ಲೇಪನಗಳನ್ನು ಹಚ್ಚಿ ಅವರ ಶರೀರದ ಒಂದು ಚುಕ್ಕೆ ಕಳಂಕ ಕಲ್ಮಶ ಏನೂ ಬರದಂತೆ
ಅವರನ್ನು ಪರಿಮಳ ದ್ರವ್ಯಗಳ ಮೂಲಕ ಶುದ್ಧೀಕರಿಸುತ್ತಿದ್ದರು, ಅಲಂಕರಿಸುತ್ತಿದ್ದರು. ಹೀಗಿರುವಲ್ಲಿ ದೇವರ ಮಕ್ಕಳಾದ ನಾವು ದಿನೇ ದಿನೇ ಪರಿಶುದ್ಧತೆಯಲ್ಲಿ ಜೀವಿಸಬೇಕಾಗಿದೆ. ಸಂತ ಪೌಲ 2 ಕೊರಿಂಥ 11:2 ನಾವು ನೋಡ್ತೇವೆ, ನಿಮ್ಮ ಬಗ್ಗೆ ನನಗಿರುವ ಪ್ರೇಮಾಸೂಯೆ ನನಗೂ ಇದೆ. ನಿಷ್ಕಳಂಕ ಕನ್ನಿಕೆಯೊಬ್ಬಳನ್ನು ಅವಳ ಏಕೈಕ ವರನಿಗೆ ನಿಶ್ಚಯಿಸುವ ರೀತಿಯಲ್ಲಿ ನಾನು ಕ್ರಿಸ್ತ ಯೇಸು ಎಂಬ ಏಕೈಕ ಪುರುಷನಿಗೆ ನಿಮ್ಮನ್ನು ನಿಶ್ಚಯ ಮಾಡಿದ್ದೇನೆ. ನಾವೆಲ್ಲರೂ ಸ್ನಾನದೀಕ್ಷೆ ಸಂಸ್ಕಾರದ ಮೂಲಕ ಯೇಸುವಿಗಾಗಿ ನಿಶ್ಚಯ ಮಾಡಲ್ಪಟ್ಟವರು. ಇವತ್ತು ನೋಡಿ, ಕನ್ಯಾಸ್ತ್ರೀಯರು ತಮ್ಮ ಜೀವನವನ್ನೇ ತ್ಯಾಗ ಮಾಡಿ, ಮದುವೆ ಬೇಡ, ಕುಟುಂಬ ಜೀವನ ಬೇಡ ಎಂದು ಅವರು ಅಂದರೆ ವಚನ ಸ್ವೀಕಾರ ಮಾಡುವಾಗ ಅವರ ಕೈಗೆ ಒಂದು ರಿಂಗನ್ನು ಕೊಡಲಾಗುತ್ತದೆ. ಆ ರಿಂಗೇ ಯೇಸುವಿಗೆ ನಿಶ್ಚಯ ಮಾಡಿಕೊಂಡಿದ್ದೇವೆ ಎಂದು ಅರ್ಥ. ಹೇಗೆ ಮದುವೆಯಾಗುವ ಸ್ತ್ರೀ ನಾನು ಮತ್ತು ನಮ್ಮ ಯಜಮಾನರಿಗೆ ಮದುವೆಯಾಗುವ ಸಮಯದಲ್ಲಿ ಕೈಗೆ ರಿಂಗ್ ಹಾಕಿ ನಾವು ಇದನ್ನು ಗುರುತಾಗಿಟ್ಕೊಂಡಿರ್ತೇವೋ, ಅದೇ ರೀತಿಯಲ್ಲಿ ದೇವರಿಗೆ ನಮ್ಮನ್ನು ಯೇಸು ಕ್ರಿಸ್ತ ಎಂಬ ಏಕೈಕ ವರನಿಗೆ ಧರ್ಮಸಭೆ ಎಂಬ ದೇವ ಜನರನ್ನು ನಿಶ್ಚಯ ಮಾಡಲಾಗಿದೆ. ಪರಿಶುದ್ಧತೆಯಲ್ಲಿ ನಾವು ಜೀವಿಸಬೇಕಾಗಿದೆ. ನಮ್ಮ ಪಾತಿವ್ರತ್ಯವನ್ನು ಕಾಪಾಡಿಕೊಳ್ಳಬೇಕಾಗಿದೆ. ದಿವ್ಯವಾದವು ಭವ್ಯವಾದವು ಅವಳ ಉಡುಗೆ ತೊಡುಗೆಗಳು. ಅನಂತರ ದೇವದೂತನು ಯಜ್ಞದ ಕುರಿಮರಿಯ ವಿವಾಹದ ಔತಣಕ್ಕೆ ಆಹ್ವಾನಿತರು ಭಾಗ್ಯವಂತರು ಎಂದು ಬರೆ ಎನ್ನುವ ರೀತಿಯಲ್ಲಿ ಒಂದು ಕ್ಷಣ ಕಾಲ ನಾವು ಕಣ್ಗಳನ್ನು ಮುಚ್ಚೋಣ. ಇಗೋ, ಯಜ್ಞದ ಕುರಿಮರಿಯ ಶುಭ ವಿವಾಹದ ಸಮಯ. ಮಧುವಣಿಗನು ಮಧುವಣಗಿತ್ತಿಯನ್ನು ಸ್ವೀಕರಿಸಲು ಬರುವ ಸಮಯ. ಹೇಗೆ ಒಂದು ವರ ತನ್ನ ವಧುವಿನಲ್ಲಿ ಆನಂದಗೊಳ್ಳುತ್ತಾನೋ, ಅದೇ ರೀತಿ ಪ್ರಭು ಯೇಸು ತನ್ನ ದೇಹವಾದ ಮಧುವಣಗಿತ್ತಿಯಾದ ನಮ್ಮ ಧರ್ಮಸಭೆಯಲ್ಲಿ ಆನಂದಗೊಳ್ಳುವವರಾಗಿದ್ದಾರೆ. ಅರಸನ ಮುಂದೆ ತೆಗೆದುಕೊಂಡು ಹೋಗಬೇಕಾದಂಥ ಎಸ್ತರಳು 6 ತಿಂಗಳು ಲೇಪನ ದ್ರವ್ಯಗಳು, ಇನ್ನೂ 6 ತಿಂಗಳು ಕಾಂತಿವರ್ಧಕ ಪರಿಮಳ ದ್ರವ್ಯಗಳನ್ನು ಉಪಯೋಗಿಸಿ 365 ದಿನ ಶುದ್ಧೀಕರಣ ಪ್ರಕ್ರಿಯೆ ಮುಗಿಸಿ ಆಕೆಯನ್ನು ಶುದ್ಧಳಾಗಿ ಅರಸನ ಸನ್ನಿಧಾನಕ್ಕೆ ತೆಗೆದುಕೊಂಡು ಹೋಗಿ ನಿಲ್ಲಿಸುವ ರೀತಿಯಲ್ಲಿ ತಂದೆ ದೇವರ ಮುಂದೆ ನಾವು ನಿಷ್ಕಳಂಕರು, ನಿರ್ಮಲರು, ಪರಿಶುದ್ಧರು ಆಗಿ ನಿಲ್ಲಲು ಯೋಗ್ಯವಾಗುವಂತೆ ಪುರುಷನಾದ ಮಧುವಣಿಗನಾದ ಪ್ರಭು ಯೇಸು ಮಧುವಣಗಿತ್ತಿಯಾದ ತನ್ನ ಧರ್ಮಸಭೆಯನ್ನು ಅವರ ರಕ್ತದಿಂದ ತೊಳೆದು ಶುದ್ಧೀಕರಿಸಿ, ಅವರ ಆತ್ಮರಿಂದ ಪವಿತ್ರೀಕರಿಸಿ, ಅವರ ಪ್ರಾಣವನ್ನೇ ತೆತ್ತು ನಮ್ಮನ್ನು ಕ್ರಯಕ್ಕೆ ಕೊಂಡುಕೊಂಡಿದ್ದಾರೆ. ಪರಿಶುದ್ಧನು ಇನ್ನೂ ಪರಿಶುದ್ಧನಾಗಲಿ, ಪವಿತ್ರನು ತನ್ನ ಪವಿತ್ರತೆಯನ್ನು ಇನ್ನೂ ಹೆಚ್ಚಿಸಿಕೊಳ್ಳಲಿ. ಯೇಸುವಿಗೂ ನಮಗೂ ನಿಶ್ಚಯ ಮಾಡಲಾಗಿದೆ. ಈ ಒಂದು ನಿಶ್ಚಯದಲ್ಲಿ ಪ್ರಾಮಾಣಿಕರಾಗಿ ಜೀವಿಸಲು ಬೇಕಾದ ಕೃಪೆ ಪವಿತ್ರಾತ್ಮರು ನಮಗೆ ಅನುಗ್ರಹಿಸಲಿ. ವಿಶ್ವಾಸದಲ್ಲಿ ವ್ಯಭಿಚಾರ ಮಾಡದಂತೆ ಹವ್ವಳು ಹೇಗೆ ಸೈತಾನನ ಕುಯುಕ್ತಿಗೆ ಒಳಗಾಗಿ ಸತ್ಯದೇವರನ್ನು ಬಿಟ್ಟು ಅಸತ್ಯವನ್ನು ನಂಬಿ ಮೋಸ ಹೋದಳೋ, ಹಾಗೆ ನಾವು ಮೋಸ ಹೋಗದಂತೆ ಯೇಸು ಎಂಬ ಏಕೈಕ ವರನಲ್ಲಿ ಮಧುವಣಿಗನು ಬರುವ ಸಮಯದಲ್ಲಿ 10 ಕನ್ನಿಕೆಯರು, 5 ಜನರು ಬುದ್ಧಿವಂತರು, 5 ಜನರು ಅವಿವೇಕಿಗಳು. ಕಾರಣ, ಬುದ್ಧಿವಂತರು ದೀಪದ ಜೊತೆ ಎಣ್ಣೆಯನ್ನು ಇಟ್ಟುಕೊಂಡಿದ್ದರು, ಬೆಂಕಿ ಸಿದ್ಧವಾಗಿತ್ತು. ಆದರೆ ಎಣ್ಣೆ ಇಲ್ಲದ ಕಾರಣ 5 ಜನ ಕನ್ನಿಕೆಯರು ಉಳಿದು ಹೋದರು. ಆ ದಿನವಾಗಲಿ ಗಳಿಗೆಯಾಗಲಿ ನಮಗೆ ಗೊತ್ತಿಲ್ಲದ ಕಾರಣ ಎಚ್ಚೆತ್ತುಕೊಳ್ಳೋಣ. ಬುದ್ಧಿವಂತ ಕನ್ನಿಕೆಯರ ರೀತಿಯಲ್ಲಿ ಸದಾಕಾಲ ನಮ್ಮೊಳಗಿರುವ ಪವಿತ್ರಾತ್ಮರ ಅಗ್ನಿ ದೀಪ ಪ್ರಜ್ವಲಿಸಲಿ. ನಮ್ಮ ಸತ್ಕಾರ್ಯಗಳು ದೇವರ ನಿಮಿತ್ತ ಜನರ ಮುಂದೆ ಬೆಳಗಲಿ. ಅದನ್ನು ಕಂಡು ಜನರು ದೇವರನ್ನು ಮಹಿಮೆಪಡಿಸುವಂತೆ ನಮ್ಮ ನಡೆ, ನುಡಿ, ಜೀವನ ಪರಿಶುದ್ಧತೆಯಿಂದ ಇನ್ನೂ ಪರಿಶುದ್ಧತೆಯಲ್ಲಿ ಮುನ್ನಡೆಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು. ಈ ವಿಡಿಯೋ ಲಿಂಕನ್ನು ಪರರಿಗೂ ಶೇರ್ ಮಾಡಿ ಆಶೀರ್ವಾದವನ್ನು ಹೊಂದಿಕೊಳ್ಳಿ. ವಿವಾಹಕ್ಕೆ ಹೋದ 10 ಕನ್ನಿಕೆಯರು, 5 ಕನ್ನಿಕೆಯರು ಸಿದ್ಧರಿದ್ದ ಕಾರಣ ಸಮಯಕ್ಕೆ ಸರಿಯಾಗಿ ಒಳಗಡೆ ಹೋದರು. 5 ಕನ್ನಿಕೆಯರು ಎಣ್ಣೆ ಇಲ್ಲದೆ ಉಳಿದು ಹೋದರು. ಇವತ್ತು ನಾವು ಬುದ್ಧಿಹೀನರಾಗದೆ ಬುದ್ಧಿವಂತ ಕನ್ನಿಕೆಯರಾಗಿ ಪ್ರವರ್ತಿಸೋಣ. ಥ್ಯಾಂಕ್ ಯು.